ಸ್ಪೆಷಲ್ ಮಾಡಿದ್ದು. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್. ಅಕ್ಕಿ ವಡೆ ಸಮ ಆಯ್ತು ಮಾಡೋದು. ಚಿನ್ನ ಹೇಳಿದ್ದು ಅಕ್ಕಿ ವಡೆ ಮಾಡೋದು. ಹೌದಾ? ಒಂದು ಈ ತಿಂಡಿ ನಮ್ಮೆಲ್ಲರಿಗೂ ಇಷ್ಟ, ಅದಕ್ಕೆ ಹೇಳೋದು ಸ್ವಲ್ಪ ಮಾಡಿ ಇನ್ನು ಸಾಕು, ಇನ್ನು ಸಂಜೆ ಮಾಡುವ ಅಂತ. ಬಾಕಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ಬೋದು. ಇಷ್ಟ ಆಯಿತು ಇಷ್ಟು ವಡೆ, ಅಕ್ಕಿ ವಡೆ. ಇದಕ್ಕೆ ನಾವು ಗಸಿ ಇದ್ದರೆ ತಿಂತೇವೆ, ಇಲ್ಲದ್ರೆ ಹಾಗೆ ಕೂಡ ತಿನ್ಬೋದು. ತೆಂಗಿನಕಾಯಿ ಎಲ್ಲ ಹಾಕೋದಲ್ಲ, ಟೇಸ್ಟ್ ಆಗ್ತದೆ. ಎಂತ ಮಾಡೋದು ಮಮ್ಮಿ? ಆಮೇಲೆ ಡ್ಯಾನ್ಸ್ ಮಾಡಿ ನೋಡಿ, ಗಿಡಕ್ಕೆಲ್ಲ ನೀರು ಬಿಡುವ ಬೆಳಿಗ್ಗೆ ಹೊತ್ತಲ್ಲಿ. ಇದೆಲ್ಲ ಟೊಮೆಟೊದು ಗಿಡ ಆಗಿದೆ, ಇದಕ್ಕೆಲ್ಲ ಜಾಸ್ತಿ ಗೊಬ್ಬರ ಬೇಕಿರಲಿಲ್ಲ. ಇದು ಮೊನ್ನೆ ಕರ್ದದ್ದು ನೋಡಿ ಹೇಗೆ ಬೆಳೀತು ನೋಡಿ, ಕರ್ದ ಗಿಡ ಇದು. ಇದು ನನ್ನ ಪುದೀನ ಸಣ್ಣ ನೆಟ್ಟದು, ಇನ್ನೆಲ್ಲ ನೆಡ್ಲಿಕ್ಕೆ ಉಂಟು. ಬಸಳೆ ಒಳ್ಳೆದಾಗಿದೆ, ಬಸಳೆ. ಅದು ನೋಡಿ, ಅದು ಸಾಂಬ್ರಾಣಿ ಎಲ್ಲ ನೆಟ್ಟಿದ್ದಾರೆ. ಸಾಂಬ್ರಾಣಿಗೆ ಬೇರೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ನಾವು ಸಾಂಬ್ರಾಣಿ ಹೇಳುದು. ನೋಡಿ ಗೈಸ್, ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು, ಎಲ್ಲ ವಿಂಡೋಸ್ ಅಲ್ಲಿ. ಇವತ್ತು ನಮ್ದು ಮನೆಯಲ್ಲ ಡೀಪ್ ಕ್ಲೀನಿಂಗ್, ಮತ್ತೆ ಅಡಿಗೆ ಇಲ್ಲ ಅಲ್ಲ ರೀ, ಎಲ್ಲ ಹೋಟೆಲ್ ಇದೆ. ಆಮೇಲೆ ನಾನು ಕೂಡ ಮಿಷನಿಗೆ ಬಟ್ಟೆ ಹಾಕಿದ್ದೇನೆ, ರನ್ ಆಗ್ತಾ ಉಂಟು. ಮತ್ತೆ ಇವತ್ತು ನಮಗೆ ಮಧ್ಯಾಹ್ನ ಸಹ ಫುಡ್ ಎಲ್ಲ ಹೊರಗಿದೆ ಅಲ್ಲ. ಫುಡ್ ಮಾಡ್ಬೋದಿತ್ತು, ನನ್ನ ಗಂಡ ಬೇಡ ಬೇಡ ಹೇಳ್ತಾರೆ, ಬೇಡ ಮಾಡಬೇಡ ರೆಸ್ಟ್ ಮಾಡು ಅಂತ. ಕೆಲಸ ಉಂಟಲ್ಲ, ಮನೆ ಕೆಲಸ ಎಲ್ಲ ಬೇಗ ಮಾಡುವ ಅಂತ. ಕೆಲಸ ಎಲ್ಲ ಆಗಲಿ ಅಂತ ನೋಡಿ. ಇದೆಲ್ಲ ಸರಳನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಇದೇ ದೊಡ್ಡ ಕೆಲಸ. ಇದೆಲ್ಲ ತುಂಬ ಸರಳನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ, ಇದೆಲ್ಲ ತುಂಬ ಟೈಮ್ ತಗೊಳ್ತದೆ. ಮುಂಚೆ ಚಿನ್ನ ಮಾಡಿಕೊಂಡಿದ್ದು, ಈಗ ಅವಳಿಗೆ ಎಕ್ಸಾಮ್ ಉಂಟಲ್ಲ, ಸ್ವಲ್ಪ ಅವಳು ಅಲ್ಲ ಮಾಡ್ತಾ ಇದ್ದಾಳೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಯ್ತು, ತೆಗೆದಿಟ್ಟಾಯ್ತು. ಇನ್ನು ಇನ್ನು ನೆಲ ಒರೆಸ್ಲಿಕ್ಕೆ ಅವಳಿಗೆ ಉಂಟು ಕೆಲಸ. ಇದೆಲ್ಲ ಕ್ಲೀನಿಂಗ್ ಎಲ್ಲ ಆದ ಮೇಲೆ ಹಾಗೆ ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಇದ್ದಾರೆ. ಓಕೆ ನೋಡಿ, ಮನೆ ಹೊರಗೆ ಕಿಟಕಿ ಎಲ್ಲ ಕ್ಲೀನ್ ಆಯಿತು, ಮನೆ ಒಳಗೆ ಎಂಟ್ರಿ ಆಯಿತು. ಈಗ ಮನೆ ಒಳಗೆ ಇದು ತೆಗೆದೆಲ್ಲ ಕ್ಲೀನ್ ಮಾಡೋದು. ಮೇಲೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಉಂಟು, ಅದು ಸೋಫಾಕ್ಕೆಲ್ಲ ಚಂದ ಕ್ಲೀನಿಂಗ್ ಆಗ್ತದೆ. ಮತ್ತು ಮೇಲೆಲ್ಲ ಅದು ತುಂಬ ಕಷ್ಟ, ಮೇಲೆಲ್ಲ ಇದುವೇ ಬೇಕು ನಮ್ಮದು ಅಲ್ಲ. ಅದೇ ಬೇಕು ಹಾಗೆ. ಗೈಸ್, ಈಗ ನಾನು ಹೋಗುದು, ನನಗೆ ಬಟ್ಟೆ ತೊಳಿಲಿಕ್ಕೆ ಉಂಟು. ನಂದು ಸ್ವಲ್ಪ ಬಟ್ಟೆ ಉಂಟು ಮಿಷನಲ್ಲಿ, ನಂದು ಮಿಷನಲ್ಲಿ ಡೋಬಿ ಕೆಲಸ ಉಂಟು ನೋಡಿ. ಕೂಗ್ತಾ ಉಂಟು ಮಿಷನ್, ಕೇಳ್ತದ ಸೌಂಡು. ಇನ್ನು ಅದರದ್ದು ಕೆಲಸ ಉಂಟು, ಬಟ್ಟೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಎಲ್ಲ ಆಯಿತು ನೋಡಿ, ಇವತ್ತು ನಮ್ಮದು ತುಂಬ ಕ್ಲೀನ್ ಆಯಿತು. ಇವಾಗ ನೋಡಿ ಗುಡ್ ಈವ್ನಿಂಗ್. ನೋಡಿ, ನಾವೀಗ ಒಂದು ಸುಂದರವಾದ ರೀಲ್ಸನ್ನು ಮಾಡಿದೆವು. ನಾನು ಮತ್ತು ನನ್ನ ಗಂಡ ಇಬ್ಬರು ಸೇರಿ ಮಾಡಿದ ರೀಲ್ಸ್ ಮಿಲಿಯನ್ ಹೋಗ್ಬೇಕು ಅಲ್ವಾ? ಹೋಗ್ತದೆ ಅಂತೇಳಿ ಹೋಗ್ತಾ ಇತ್ತು, ಇನ್ನು ಕೂಡ ಹೋಗ್ತಾ ಇತ್ತು ಮೊದಲು ಕೂಡ, ಈಗಲೂ ಕೂಡ ಹೋಗ್ತಾ ಉಂಟು ಅಲ್ಲ ರೀ? ಹೌದು. ನನ್ನ ಮೈಕ್ ಉಂಟು, ತುಂಬಾ ಸ್ಪೀಡ್ ಫ್ಯಾನ್ ಹಾಕಿದ್ದೇನೆ ಫ್ರೆಂಡ್ಸ್, ತುಂಬಾ ಸೆಕೆ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಮೈಕ್ ಇಟ್ಟಿದ್ದೇನೆ ನೋಡಿ ಇಲ್ಲಿ. ಹಾಗೆ ನಾವೊಂದು ಸುಂದರವಾದ ರೀಲ್ಸ್ ಮಾಡಿದ್ದೆವು. ಈಗ ಬೇಗ ಬೇಗ ಮಾತಾಡಬೇಕು, ಯಾಕೆ ಗೊತ್ತುಂಟಾ? ಇವರು ಸ್ವಲ್ಪ ಡ್ಯೂಟಿಯಲ್ಲಿ ಫ್ರೀ ಮಾಡಿ ಸ್ವಲ್ಪ ಫ್ರೀ ಇತ್ತು. ಸೊ ಆ ಗ್ಯಾಪಲ್ಲಿ ಮನೆಗೆ ಬಂದರು. ಆ ಗ್ಯಾಪಲ್ಲಿ ಮನೆಗೆ ಬಂದ ತಕ್ಷಣವೇ ನಾವು ಒಂದು ರೀಲ್ಸ್ ಮಾಡಿದೆವು, ಅದರ ಜೊತೆ ಯೂಟ್ಯೂಬಿಗೆ ಒಂದು ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದೆವು. ಆದರೆ ಬೇಗ ಮುಗಿಸ್ಬೇಕು, ಯಾಕೆ ಹೇಳಿದರೆ ಅವರನ್ನು ಕಳಿಸಿಕೊಡ್ಬೇಕಲ್ಲ. ಅದಕ್ಕೋಸ್ಕರ ನನಗೆ ತುಂಬ ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಸ್ ಬಗ್ಗೆ ಹೇಳಲಿಕ್ಕಿತ್ತು. ನನ್ನ ಫೇಸ್ಬುಕ್ಕಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ ಎಷ್ಟು ಕಮೆಂಟ್ಸ್ ಬರ್ತದೆ. ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಕೂಡ ಹಾಕಿದ್ದಾರೆ ತುಂಬ ಕಮೆಂಟ್ಸ್. ಅಂತ ಹೇಳಿದರೆ ಇದು ನಾನು ಯಾವುದು ಜಾಸ್ತಿ ಕಮೆಂಟ್ಸ್ ಬರ್ತದಲ್ಲ ಅದನ್ನೊಂದು ನೋಟ್ ಮಾಡಿರ್ತೇನೆ. ಅದು ಏನಂತ ಹೇಳಿದರೆ, ಮೇಡಮ್ ಅನೈತಿಕ ಚಟುವಟಿಕೆ ಇದರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತೇಳಿ ಹೇಳಿದರು. ಸೊ ಅದಕ್ಕೋಸ್ಕರ ಒಂದೆರಡು ಮಾತು ನನ್ನದು. ಏನಂತ ಹೇಳಿದರೆ ನೋಡಿ, ಅನೈತಿಕ ಚಟುವಟಿಕೆ ಎಂಬುದು ದೊಡ್ಡ ಮಹಾಪಾಪವೇ ಅಂತ ಹೇಳ್ಬೋದು. ಇದನ್ನು ಮಾಡಲೇಬಾರ್ದು, ಮಾಡೋದು ಕೂಡ ತಪ್ಪು. ನಾವು ಹೇಳುದು ನೋಡಿ, ಗಂಡ ಹೆಂಡತಿ ಮದುವೆ ಅಂತೇಳಿ ಆದ ಮೇಲೆ, ಇದೊಂದು ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೇನೆ. ಗಂಡ ಹೆಂಡತಿ ಮದುವೆ ಅಂತೇಳಿ ಆದ ಮೇಲೆ ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ದಾಂಪತ್ಯ ಜೀವನವನ್ನು ಮುಂದುವರಿಸಿಕೊಂಡು ತನ್ನ ಜೀವನವನ್ನು ಸುಂದರವಾಗಿ ಅವರೇ ಮಾಡಬೇಕು, ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಏನೇ ಸಣ್ಣ ಪುಟ್ಟ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಮುನಿಸು ಅಂಥದ್ದು ಏನಿದ್ರು ಕೂಡ ನೀವು
ಒಂದು ಕೂತ್ಕೊಂಡು ಒಂದು ಬೆಡ್ರೂಮಲ್ಲೇ ಕೂತ್ಕೊಂಡು ಅಥವಾ ಮನೆ ಹಾಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ, ಹಾಗೂ ಯಾರು ಕೂಡ ಮೂರನೇ ವ್ಯಕ್ತಿ ಇದರಲ್ಲಿ ಇರಬಾರ್ದು. ನೀವು ಚರ್ಚೆ ಮಾಡಿ ಮಾತಾಡಿಕೊಳ್ಳಿ, ಇತ್ಯರ್ಥ ಮಾಡಿ. ಏನಾದ್ರೂ ಮುನಿಸು ಅಥವಾ ಏನಾದ್ರೂ ಒಂದು ಇರ್ತದೆ. ಗಂಡ ಹೆಂಡತಿ ಅಂತ ಹೇಳಿದ ಮೇಲೆ ಮನೆ ಜವಾಬ್ದಾರಿಗಳು ಅತಿ ಆದಾಗ ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಒಂದು ಮನಸ್ತಾಪ ಆಗಿ ಆಗ್ತದೆ. ಸೊ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಗಂಡ ಹೆಂಡತಿ ಚಂದದಲ್ಲಿ ಪ್ರೀತಿಯಿಂದ ಮುನಿಸನ್ನು ಬಿಟ್ಟು ಪ್ರೀತಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡಿಕೊಳ್ಳಿ. ಆಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಗೊತ್ತಾಯ್ತಲ್ಲ? ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳಿ. ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳೋದು ಇದು ಒಂದು ಸೂಕ್ತವಾದ ಒಂದು ಜಾಗ. ಯಾಕೆ ಹೇಳಿದ್ರೆ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಇದ್ದದನ್ನು ಮನಸ್ಸು ಬಿಚ್ಚಿ ಗಂಡನಲ್ಲಿ ಹೇಳ್ಬೋದು, ಗಂಡನಿಗೆ ಕೂಡ ಮನಸ್ಸು ಬಿಚ್ಚಿ ಹೆಂಡತಿ ಜೊತೆ ಒಂದು ಮಾತಾಡ್ಬೋದು. ಈ ರೀತಿ ಎಲ್ಲ ಮುಂಚಿನ ಕಾಲದಲ್ಲಿ ಅಂತ ಹೇಳಿದ್ರೆ ಕೂಡು ಕುಟುಂಬ, ಎಜುಕೇಶನ್ ಎಲ್ಲ ಕಮ್ಮಿ ಇತ್ತು, ಹಾಗೆ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಬಾಳ್ತಿದ್ರು. ಈಗ ಅಂತ ಹೇಳಿದ್ರೆ ಎಲ್ಲ ಎಜುಕೇಟೆಡ್, ನಾನು ಎಜುಕೇಟೆಡ್ ಇದ್ದೇನೆ, ಇವರಿಗೆ ಸ್ವಲ್ಪ ವಿಷಯದ ಕೂಡ ಡೈವರ್ಸ್ ಅದು ಇದು ಅಂತ ತಗೊಂಡು ಬೇರೆಯವರೊಟ್ಟಿಗೆ ಕಾಂಟ್ಯಾಕ್ಟ್ ಇರ್ತದೆ. ಅಂದ್ರೆ ಏನಾಗ್ತದೆ ನೋಡಿ, ಈಗ ಒಂದು ಹೆಣ್ಣು ಕೂಡ ಕೆಲಸಕ್ಕೆ ಹೋಗ್ತಾಳೆ, ಒಂದು ಗಂಡು ಕೂಡ ಜಾಬಿಗೆ ಹೋಗ್ತಾರೆ. ಅಲ್ಲಿ ಏನಾಗ್ತದೆ, ಇವರಲ್ಲಿ ಮುನಿಸ ಅಂತ ಹೇಳಿ ಆದ ಕೂಡಲೇ ನನಗೆ ಗಂಡನ ಮೇಲೆ ಒಂದು ಕೋಪ ಬರ್ತದೆ. ಇನ್ನು ಬೇಡ, ನನಗೆ ಬೇರೆಯವ್ರದ್ದೊಂದು ಫ್ರೆಂಡ್ಶಿಪ್ ಮಾಡುವ, ಬೇರೆಯವರ ಫ್ರೆಂಡ್ಶಿಪ್ ಅಗತ್ಯ ಇರ್ತದೆ, ಬೇರೆ ಒಂದು ಅಫೇರ್ ಬೇಕು ಅಂಥದ್ದೆಲ್ಲ ಒಂದು ಹೆಣ್ಣಿಗೆ ಕೂಡ ಒಂದು ಕೆಟ್ಟ ಮನಸ್ಥಿತಿ ಬರ್ತದೆ. ಸೊ ಇದೆಲ್ಲ ಬರುದು ಅಂಥದ್ದೆಲ್ಲ ಸಹಜವಾಗಿ ಬರ್ತದೆ. ಆದರೆ ನಾನೊಂದು ಹೇಳುದು, ಇದು ಏನು ಗೊತ್ತುಂಟ, ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿತದೆ, ಯಾರಿಗೂ ಕೂಡ ಗೊತ್ತಾಗುದಿಲ್ಲ ಅಂತ ಹೇಳಿ ಬೆಕ್ಕು ತಿಳ್ಕೊಳ್ತಾರೆ. ಆದ್ರೆ ಅದು ತಪ್ಪು. ನೋಡುವವರು ದೇವರಿದ್ದಾರೆ. ಗೊತ್ತಾಯ್ತಲ್ಲ? ಈಗ ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿದ್ರೂ ಕೂಡ ಅದು ತನಗೇನು ಯಾರಿಗೂ ಕೂಡ ಗೊತ್ತಾಗುದಿಲ್ಲ, ನನಗೆ ಮಾತ್ರ ಗೊತ್ತಾಗುದು ಅಂತ ಹೇಳಿ ಅದು ತಿಳ್ಕೊಳ್ತದಲ್ವಾ? ಅದು ತಪ್ಪು. ಅದು ಯಾಕೆ ಹೇಳಿದ್ರೆ ನೋಡುವವರು ಇಡೀ ಲೋಕದ ಜನನಿಗೆ ಗೊತ್ತಾಗ್ತದೆ ವಿಷಯ, ಅರ್ಥ ಆಗಿರ್ಬೋದು. ನಾನು ಜನರಲ್ ಆಗಿ ಹೇಳುದು, ಅಂದ್ರೆ ಇಡೀ ಲೋಕಕ್ಕೆ ಅದು ಗೊತ್ತಾಗ್ತದೆ. ಒಬ್ಬನಿಗೆ ನ್ಯೂಸ್ ಸಿಕ್ಕಿದ್ರು ಕೂಡ ಅದು ಗೊತ್ತಾಗಿ ಆಗ್ತದೆ. ಇದ್ರಲ್ಲಿ ಏನಾಗ್ತದೆ ಗೊತ್ತುಂಟಾ, ಬೆಳಕು ಕಂಡೇನು. ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ದಿನ ಚಂದ ಇರ್ತಾರೆ. ಅನೈತಿಕ ಸಂಬಂಧ ಎಂಬುದು ಈ ಸ್ವಲ್ಪ ದಿನ, ಅಲ್ಪ ಮಟ್ಟಿಗೆ ಸ್ವಲ್ಪ ದಿನಕ್ಕೆ ಚಂದ, ಎಲ್ಲವೂ ಚಂದ ಇರ್ತದೆ. ಆಮೇಲೆ ಅದು ಕೂಡ ಕ್ರಮೇಣ ಅಳಿಸ್ತದೆ. ಯಾಕೆ ಹೇಳಿದ್ರೆ ಅಲ್ಲಿ ಕೂಡ ಒಂದು ಕಾಂಪ್ಲಿಕೇಶನ್ ಬರ್ತದೆ. ಇದರಿಂದ ಎಂತ ಆಗ್ತದೆ ಗೊತ್ತುಂಟಾ, ಅನೈತಿಕ ಸಂಬಂಧವೆಂದು ದೊಡ್ಡ ಪ್ರಚಾರವಾಗ್ತದೆ. ಆದ್ರೆ ಗಂಡ ಹೆಂಡತಿಯಲ್ಲಿ ಒಂದು ಮುನಿಸಾದದನ್ನು ಅದು ಏನಾದ್ರೂ ಸರಿಪಡಿಸ್ಬೋದು, ಸರಿ ಮಾಡ್ಲಿಕ್ಕೆ ಆಗ್ತದೆ. ಇದು ಅನೈತಿಕ ಸಂಬಂಧ ಎಂಬುದು ಇದು ದೊಡ್ಡ ಇಶ್ಯೂಸ್ ಆಗ್ತದೆ. ಮತ್ತೆ ಇದರಲ್ಲಿ ನಿಮ್ಮ ಮಾನ ಮರ್ಯಾದೆ ಎಲ್ಲವೂ ಹೋಗ್ತದೆ. ನೀವೇನು ಗಳಿಸಿದು ಅದು ಯಾವುದು ಬರುದಿಲ್ಲ. ತುಂಬಾ ಜಾಗ್ರತೆ ಆಗಿರಿ ಅಂತ ಹೇಳಿ ಹೇಳುದು ನಾವು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಬರ್ತಾ ಉಂಟು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು 2 ಮಕ್ಕಳ ತಾಯಿ ಓಡಿ ಹೋದ್ಲು, ಕೊಲೆ ಆಗಿ ಬಿಟ್ಲು. ಓಡಿ ಹೋಗ್ತಾರೆ ಮಾರೆ, ಆಯ್ತು ಕೊಲೆ ಆಗ್ತಾರೆ. ನೋಡಿ, ಅವನ ಪ್ರಿಯಕರ ಅವನು ಸುಮ್ಮನೆ ಬಿಟ್ಟವ, ಕೊಲೆ ಮಾಡಿ ಬಿಟ್ಟ. ಅವಳ ಚಿನ್ನಭರಣವನ್ನೆಲ್ಲವನ್ನು ದೋಚಿಕೊಂಡು ಅವಳಲ್ಲಿದ್ದ ಹಣವನ್ನೆಲ್ಲ ತೆಗೆದುಕೊಂಡು ಕೊನೆಗೆ ಅವನು ಫಿನಿಶ್ ಮಾಡಿಬಿಟ್ಟ. ಅನೈತಿಕ ಸಂಬಂಧ. ಗೊತ್ತಾಯ್ತಲ್ಲ? ಅದಕ್ಕೆ ನಾನು ಹೇಳುದು, ಸೊ ಗಂಡ ಹೆಂಡತಿ ಎಂಬುದು ಇದೊಂದು ಪವಿತ್ರವಾದ ಸಂಬಂಧ. ಇದನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಒಂದು ಮುನಿಸಾಗ್ಲಿ, ಏನೇ ಒಂದು ಆಗ್ಲಿ, ಎಂಥದೇ ಜಗಳ ಆಗ್ಲಿ, ಎಂಥದೇ ಆಗ್ಲಿ, ನೀವು ಅದನ್ನು ನೀವು ಸರಿಪಡಿಸಿ. ಫಸ್ಟ್ ಆಫ್ ಆಲ್ ಹೇಳುದು, ನಾನು ಗಂಡ ಹೆಂಡತಿಗೆ ನಾನು ಹೇಳುದು, ನೀವು ಸರಿಪಡಿಸಿ. ಮೂರನೇ ವ್ಯಕ್ತಿ ಅಗತ್ಯ ಬೀಳುವುದಿಲ್ಲ. ಅಷ್ಟು ನಿಮ್ಗೆ ಅಗತ್ಯ ಬೀಳುದಂತೇಳಿ ಈಗ ಒಳ್ಳೆ ಗೈಡ್ ಮಾಡುವವರು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ. ಒಳ್ಳೆ ಗೈಡ್ ಮಾಡುವರು. ನಾವು ಎಷ್ಟೋ ಮಂದಿ ಒಂದು ಗಂಡ ಹೆಂಡತಿಯ ದಾಂಪತ್ಯ ಜೀವನವನ್ನು ಒಂದು ಮಾಡಿದ್ದೀವಿ, ನಾನು ಮತ್ತೆ ನನ್ನ ಗಂಡ ಇಬ್ರು ಕೂಡ. ಇದರಲ್ಲಿ ಅವರ ಪಾಲು ಕೂಡ ಉಂಟು. ಅಂದ್ರೆ ಒಳ್ಳೇದಿರ್ಬೇಕು, ಗಂಡ ಹೆಂಡತಿ ಒಳ್ಳೇದಿರ್ಬೇಕು. ಅದಂದ್ರೆ ಒಂದು 10 ದೇವಸ್ಥಾನ ಕಟ್ಟಿದ ಪುಣ್ಯ ನಮಗೆ ಸಿಗ್ತದಂತೆ, ನಾವು ಅವರನ್ನು ಒಂದು ಮಾಡಿದ್ರೆ. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ನಾನು ಹೇಳುದು, ಇಂಥ ಅನೈತಿಕ ಸಂಬಂಧ ಎಲ್ಲ ಬೇಡ. ಎಕ್ಸ್ಪೆಷಲಿ ಆಗಿ ನಾನು ಒಂದು ಜೆಂಟ್ಸಿಗೆ ಹೇಳುದು, ಹಾಗೂ ಲೇಡೀಸಿಗೆ ಕೂಡ ಹೇಳುದು, ದಯಮಾಡಿ ಯಾರು ಕೂಡ ಈ ಅನೈತಿಕ ಸಂಬಂಧವನ್ನು ನೀವು ಮುಂದುವರಿಸಲಿಕ್ಕೆ ಹೋಗ್ಬೇಡಿ. ಫ್ರೆಂಡ್ಶಿಪ್ ಎಂತ ಇದ್ರೂ ಕೂಡ ಉಂಟಲ್ಲ, ಅದು ಬೇಡ, ಡಿಸ್ಕನೆಕ್ಟ್ ಮಾಡಿ. ಯಾಕೆ ಹೇಳಿದ್ರೆ ಇದು ನೋಡಿ, ಇದು ಮಹಾ ಪಾಪ ಇದು. ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಾಗುದಿಲ್ಲ, ಗಂಡ ತಿಳ್ಕೊಳ್ತಾನೆ ನನಗೆ ಗೊತ್ತಾಗುದಿಲ್ಲ, ಎಂತಿಗೆ ಗೊತ್ತಾಗುದಿಲ್ಲ, ನಾವು ಏನಾದ್ರೂ ಮಾಡಿದ್ರೆ ಅವರಿಗೆ ಗೊತ್ತಾಗುದಿಲ್ಲ, ಎಂಥದೆಲ್ಲ ನೀವು ತಿಳ್ಕೊಳ್ತೀರಿ. ಆದ್ರೆ ಕ್ರಮೇಣ ಎಂತ ಆಗ್ತದೆ ಗೊತ್ತುಂಟಾ, ದಿನ ಹೋದಾಗಿ ಅದು ವಿಷಯ ಸ್ಪ್ರೆಡ್ ಆಗ್ತದೆ. ವಿಷಯ ಸ್ಪ್ರೆಡ್ ಆಗಿ ಮನೆಯಲ್ಲಿ ಗಲಾಟೆ ಅದು ಎಲ್ಲವೂ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಆಗ ನಾನು ಕೂಡ ಇವರಲ್ಲಿ ಒಂದು ವಿಷಯದಲ್ಲಿ ಮಾತಾಡಿದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೇ ಬರ್ತದೆ ಇಂಥದ್ದೆಲ್ಲ. ಅದಕ್ಕೋಸ್ಕರ ಆದಷ್ಟು ನಾನು ಒಂದೇ ಹೇಳಿಕ್ಕೆ ಇಷ್ಟಪಡೋದು ಫ್ರೆಂಡ್ಸ್, ಈ ಅನೈತಿಕ ಸಂಬಂಧ ಎಂಬುದು ತೀರಾ ಕೆಟ್ಟದು. ಅದಕ್ಕೋಸ್ಕರ ನಾನು ಹೇಳುದು, ಈಗ ಗಂಡ ಚಂದ ಇಲ್ಲದಿದ್ರು ಕೂಡ ಓಕೆ, ಹೆಂಡತಿ ಚಂದ ಇಲ್ಲದಿದ್ರು ಕೂಡ ಓಕೆ, ನಡೀತದೆ. ಪಾಲಿಗೆ ಬಂದದೆ ಪಂಚಾಮೃತ ಅಂತ ಹೇಳಿ ಸ್ವೀಕರಿಸಿ. ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಬೇಕು, ಗೊತ್ತದ, ಅನ್ಯೋನ್ಯತೆ. ಹಾಗೆ
ಅಂಥದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹೀಗಿದ್ರೆ ಮಾತ್ರ ಒಂದು ಸಾಧ್ಯ ಆಗ್ತದೆ. ಹಾಗೆ ನಾನು ಹೇಳುದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ತಪ್ಪನ್ನೊಂದು ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ಎಂತ ಗೊತ್ತುಂಟಾ, ಮಕ್ಕಳಿಗೆ ಕೂಡ ನೋಡಿ, ಮಕ್ಕಳು ಕೂಡ ಸಫರ್ ಆಗ್ತಾರೆ ಇದರಿಂದ. ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತದೆ. ಹೇಳ್ತಾರಲ್ಲ, ತಂದೆ ತಾಯಿ ಜಗಳ ಕೂಸು ಬಡವಾಯ್ತು ಅಂತೇಳಿ, ಹಾಗೆ ಅದಕ್ಕೋಸ್ಕರ ಆದಷ್ಟು ನೀವು ಇಂಥದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅಂದರೆ ನಾನು ಜನರಲ್ ಆಗಿ ಮಾತಾಡಿದ್ದು. ಇದು ಸುಮಾರು ಕಮೆಂಟ್ಸ್ ಬಂದಿತ್ತು, ಯಾಕೆಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿ, ಫೇಸ್ಬುಕ್ಕಿಗೆಲ್ಲ ತುಂಬ ಕಮೆಂಟ್ ಬಂದರೆ ನಾನು ಪಿನ್ ಮಾಡಿರ್ತೇನೆ ನಾನು. ಅಂದರೆ ತುಂಬ ಬಂದದನ್ನು, ಆಗ ನಾನು ತುಂಬ ಬಂದದನ್ನು ನೋಡಿದ ತಕ್ಷಣ ಇದನ್ನು ನನಗೆ ಮಾತಾಡಬೇಕಂತ ನನ್ನ ಮನಸ್ಸಿಗೆ ಅನಿಸ್ತದೆ. ಸೊ ಅದಕ್ಕೆ ನಾನು ಇವತ್ತು ಮಾತಾಡಿದ್ದು. ಯಾಕೆಂದರೆ ಹೈಯೆಸ್ಟ್ ಬಂದ ಕಮೆಂಟ್ಸಿಗೆ ನಾನು ತುಂಬ ವ್ಯಾಲ್ಯೂ ಕೊಡ್ತೇನೆ ಈ ವಿಷಯದಲ್ಲಿ. ಅದಕ್ಕೆ ಈಗ ಯಾರು ಕೂಡ ಇಂಥ ತಪ್ಪು ಮಾಡಿದ್ರೆ ಅದನ್ನು ಬಿಟ್ಟು ಬಿಡಿ. ಅನೈತಿಕ ಚಟುವಟಿಕೆಗಳು ಬೇಡ. ಮತ್ತು ಯಾರ ಫ್ರೆಂಡ್ಶಿಪ್ ಕೂಡ ಅಷ್ಟೇ, ಅದನ್ನು ಮುಂದುವರಿಸಲಿಕ್ಕೆ ಹೋಗಬೇಡಿ. ಈಗ ನಿಮ್ಮ ಕಷ್ಟ ಸುಖ ನೋವು ನಿಮ್ಮ ಗಂಡನಲ್ಲಿ ಹೇಳಿಕೊಳ್ಳಿ, ಗಂಡ ಕೂಡ ಅವರ ಕಷ್ಟ ಸುಖ ನೋವು ಹೆಂಡತಿಯಲ್ಲಿ ಹೇಳಿಕೊಳ್ಳಿ. ಇದನ್ನು ಬಿಟ್ಟು ಫ್ರೆಂಡ್ಶಿಪ್ ಇದು ಅಗತ್ಯ ಇರುವುದಿಲ್ಲ. ನೀವು ಕಷ್ಟಪಟ್ಟು ದುಡಿತೀರಿ, ನೀವೇ ಮನೆಗೆ ತಂದಾಗ್ತೀರಿ, ಮತ್ತು ಇದರ ಮಧ್ಯೆ ಮೂರನೇ ವ್ಯಕ್ತಿ ಅಗತ್ಯ ಬೀಳುವುದಿಲ್ಲ. ಇದರಿಂದ ನೋಡಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗ್ತದೆ, ಅವರ ಎಲ್ಲದಕ್ಕೆ ಅವರ ಮನಸ್ಥಿತಿ ಕೂಡ, ಅವರು ಕೂಡ ಮಕ್ಕಳು ಚೇಂಜ್ ಆಗ್ತಾರೆ, ಮಕ್ಕಳು ಹಾಳಾಗ್ತಾರೆ. ಅವರ ಮಕ್ಕಳ ಹೇಳ್ತಾರಲ್ಲ, ಇದಕ್ಕೆ ಆಹಾರ ಪದ್ಧತಿಗೂ ಕೂಡ ತೊಂದರೆ ಆಗ್ತದೆ. ಇದರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಹಾನಿ ಆಗ್ತದೆ. ಇದೆಲ್ಲವೂ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಒಂದೇ ಪಾಯಿಂಟ್ ಅಲ್ಲಿ ಹೇಳಿಬಿಡ್ತೇನೆ, ಅನೈತಿಕ ಚಟುವಟಿಕೆ ಎಂಬುದು ಮಹಾಪಾಪ. ಇದಕ್ಕೆ ಯಾರು ಕೂಡ ನೀವು ಹೋಗಬೇಡಿ. ಎಂತ ಇದ್ರು ಕೂಡ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಇಷ್ಟೇ ಇರುದು. ಓಕೆ ಫ್ರೆಂಡ್ಸ್, ಬೇರೆ ನಿಮ್ಗೆ ಹೇಳಿಕ್ಕೆ ಉಂಟಾ? ಆಮೇಲೆ ಈ ಸಾರಿ ಕೂಡ ನೋಡಿ, ಮೊನ್ನೆ ಒಂದು ಹೊಸತು ಸಾರಿ ತೆಗ್ದದು. ಇದು ಸಾರಿ ಮೊನ್ನೆ ತೋರಿಸಿದ್ದೆವು ಸಾರಿ. ಸೊ ಇದಕ್ಕೆ ಸಹ ಕಮೆಂಟ್ಸ್ ಬಂದಿತ್ತು, ಬ್ಲೌಸ್ ಇದು ಡಿಸೈನ್ ತೋರಿಸಿ ಅಂತ. ಸೊ ಈಗ ಜಸ್ಟ್ ನೋಡಿಕೊಳ್ಳಿ, ಇದು ನಮ್ಮ ಲೇಡೀಸಿಗೆ ಮಾತ್ರ. ಲೇಡೀಸಿಗೆ ಮಾತ್ರ ನೋಡಿ, ಬಾಲ ಉಂಟು ಲೇಡೀಸಿಗೆ. ಹಾಗೆ ಮೊನ್ನೆ ತುಂಬಾ ರಿಕ್ವೆಸ್ಟ್ ಬಂದಿದೆ. ಹಾಗೆ ತೊಕ್ಕೋಟಲ್ಲಿ ಲುಕ್ ಮ್ಯಾನ್ ಟೈಲರ್ ಅಂತ, ಲುಕ್ ಮ್ಯಾನ್ ಟೈಲರ್ ಅವರು ಹೊಲಿಸ್ತಾರೆ, ಚಂದಾಗಿ ಸ್ಟಿಚ್ ಎಲ್ಲ ಮಾಡಿದ್ದಾರೆ. ಹೌದು, ಒಂದೇ ಇದರಲ್ಲಿ ಕರೆಕ್ಟ್ ಆಗಿದೆ. ಅವ್ರದ್ದು ಒಂದೇ ಸ್ಟಿಚ್, ಒಂದೇ ಸಲ ಬ್ಲೌಸ್ ಕೊಟ್ಟದ್ನ. ಅಂದ್ರೆ ನಾನು ಸುಮಾರು ಸಲ ಬ್ಲೌಸ್ ಕೊಡ್ತೇನೆ, ಆದ್ರೆ ಅವರ ಸ್ಟಿಚಿಂಗ್ ಒಂದ್ರಲ್ಲಿ ಎಲ್ಲವೂ ಸರಿಯಾಗಿ ಬರ್ತದೆ. ಇಲ್ಲದಿದ್ರೆ ಗಡಿ ಕೈ ಟೈಟ್ ಆಗೋದು, ಅಲ್ಲಿ ಟೈಟ್ ಆಗುದು, ಇಲ್ಲಿ ಟೈಟ್ ಆಗುದು, ಇಲ್ಲಿ ಟೈಲರ್ ಹೌದು. ಲೇಡೀಸ್ ಜಾಸ್ತಿ ಬ್ಲೌಸ್ ಎಲ್ಲ ಚೂಡಿದಾರ ಆಗಲಿ, ಏನಿಲ್ಲ, ಶರ್ಟ್ ಪ್ಯಾಂಟ್ ಅಲ್ಲಿ ಏನಾಗ್ತದೆ. ಹಾಗೂ ಇವರಲ್ಲಿ ಯಾವುದೇ ರೀತಿಯ ಒಂದು ಇದು ಬರುದಿಲ್ಲ, ಅಂದ್ರೆ ಕೊರತೆ ಬರುದಿಲ್ಲ. ಒಮ್ಮೆ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟ್, ಏನು ಕೂಡ ವಾಪಸ್ ಕೊಡುವಾಗಿಲ್ಲ. ಈ ಟೈಲರ್ ಅಲ್ಲಿ ನೋಡಿ ತುಂಬಾ ಚಂದ ಆಗಿದೆ. ನೋಡಿ ಇನ್ನೊಮ್ಮೆ ತೋರಿಸ್ತಿದ್ದೇನೆ. ಹಾಗೆ ನೋಡಿದ್ರಲ್ಲ, ಮೊನ್ನೆ ತುಂಬಾ ರಿಕ್ವೆಸ್ಟ್ ಬಂದಿತ್ತು, ಅದಕ್ಕೋಸ್ಕರ ನಾನು ತೋರಿಸಿದ್ದು. ಎಕ್ಸ್ಪೆಷಲಿ ಇದು ನಮ್ಮ ಲೇಡೀಸಿಗೆ ಬ್ಲೌಸ್ ಡಿಸೈನ್ ತೋರಿಸೋಣ. ಅಂದ್ರೆ ನಾನು ಜಸ್ಟ್ ಈಗ ನಿಮಗೆ ತೋರಿಸಿದ್ರೆ ಅದು ಗೊತ್ತಾಗುದಿಲ್ಲ, ನಾನು ಧರಿಸಿ ತೋರಿಸ್ಬೇಕಾಗ್ತದೆ. ಆಗ ಮಾತ್ರ ನಿಮಗೆ ಕೂಡ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಫ್ರೆಂಡ್ಸ್. ಹಾಗೆ ಹೇಳಿದ್ರಲ್ಲ ಅಡ್ರೆಸ್ ಇಲ್ಲಿ ಇನ್ನೊಮ್ಮೆ ಹೇಳಿ. ತೊಕ್ಕೋಟ್ ಲುಕ್ ಮ್ಯಾನ್ ಟೈಲರ್ ಅಂತ, ಲುಕ್ ಮ್ಯಾನ್ ಟೈಲರ್ ತೊಕ್ಕೋಟು ಮಂಗಳೂರು. ಪ್ರಮೋಷನ್ ಅಲ್ಲ ಇದು, ಆಯ್ತಾ? ಯಾಕೆ ಹೇಳಿದ್ರೆ ನನ್ನ ಒಂದು ಬ್ಲೌಸಿಗೆ ತುಂಬಾ ಮಂದಿ ಒಂದು ಹೇಳ್ತಾರಲ್ಲ, ಫ್ಯಾನ್ ಆಗಿ ಬಿಟ್ಟಿದ್ದೀರಿ, ಫಿದಾ ಆಗಿದ್ದೀರಿ ನನ್ನ ಡ್ರೆಸ್ಸಿಗೆಲ್ಲ. ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು ಅಷ್ಟೇ. ಅಂದ್ರೆ ನನ್ನಿಂದ ನಿಮಗೆ ಕೂಡ ಒಂದು ಹೆಲ್ಪ್ ಆಗ್ತದಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. Bye bye, take care, love you all.